ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಿಸಿದ ಸುದ್ದಿ ಕಾಂಗ್ರೆಸ್ ಬಣ ಬಡಿದಾಟದ್ದು. ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ದಿಲ್ಲಿಗೆ ಹೋದಾಗ ಹೈಕಮಾಂಡಿಗೆ ಒಂಥರ ಡೆಡ್ಲೈನೇ ಕೊಟ್ಟು ಬಂದರು ಅನ್ನುವ ಖಚಿತವಾದ ವರ್ತಮಾನ ನಮ್ಮದು. ಅಕ್ಟೋಬರ್ 31 ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂಥೇಳಿ ಈ ರೀತಿ ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿ ಆ ಒಪ್ಪಂದಗಳು ಜಾರಿಗೆ ಬರದೆ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಗತಿ ಏನಾಯಿತು ಅನ್ನೋದನ್ನು ಉದಾಹರಣೆಯಾಗಿ ಹೇಳಬಂದರು. ಅವರು ಎಚ್ಚರಿಕೆ ಅಂತ ಅನ್ಕೋಬಾರ್ದು ಅದನ್ನು ಅಂತ. ಕಾಂಗ್ರೆಸ್ ಲೀಡರ್ಸು ವರಿಷ್ಠರು ಎಚ್ಚರಿಕೆ ಅಂತ ಅನ್ಕೊಳ್ಳೋದು ಬೇಡ, ಹಿಂಗೆ ಆಗ್ಬಿಟ್ಟಿದೆ ಅಲ್ಲಿ, ಮತ್ತು ನೋಡಿ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಸ್ಟ್ರಾಂಗ್ ಇದೆ, ನೋಡಿ ಯೋಚನೆ ಮಾಡಿ ಅನ್ನುವ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟು ಬಂದರು. ಅವ್ರು ಕೊಟ್ಟಿದ್ದು ಎಚ್ಚರಿಕೆ ಅಂತದಂದರೆ, ಸುಮ್ಮನೆ ಇದೇ ಚರ್ಚೆಗಳಲ್ಲಿ ಕಾಲ ತಳ್ಕೊಂಡು ಹೋಗುತ್ತೆ, ಸರ್ಕಾರ ಮಾಡಿದ ಒಳ್ಳೆ ಕೆಲಸಗಳು ಯಾವುದೂ ಸುದ್ದಿನೇ ಆಗೋದಿಲ್ಲ. 2028 ಚುನಾವಣೆಯಲ್ಲಿ ಕಷ್ಟ ಆಗಬಾರ್ದು. ಯಾಕಂದರೆ 2018 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದ 3 ರಾಜ್ಯಗಳಲ್ಲಿ 2 ನ್ಯೂಸ್ ಅವರ್ಗಳಲ್ಲಿ ಡಿಟೇಲಾಗಿ ಹೇಳಿದ್ದೀನಿ, ಮತ್ತು ಆ ರಾಜ್ಯಗಳ ವಿಷಯಕ್ಕೆ ಹೋಗೋದಿಲ್ಲ ನಾನು. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ 3 ರಾಜ್ಯಗಳಲ್ಲಿ 2.5 ವರ್ಷದ ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿತ್ತು. ಒಪ್ಪಂದ ಜಾರಿಗೆ ಬರಲಿಲ್ಲ. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತು BJP ಅಧಿಕಾರಕ್ಕೆ ಬರೋ ಹಂಗಾಯಿತು, ಯೋಚನೆ ಮಾಡಿ ನೋಡಿ ಅನ್ನೋ ಥರ ಹೇಳಿ ಬಂದಿದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯನವರು 16ನೇ ಬಜೆಟನ್ನು ಮಂಡಿಸಿದರು. ಅವತ್ತೇ ಬಜೆಟ್ ಮಂಡನೆ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಬಜೆಟ್ ಮಂಡನೆ ಮುಗಿದಿದೆ. ಸಾಯಂಕಾಲದಷ್ಟೊತ್ತಿಗೆ ಹೈಕೋರ್ಟ್ನಿಂದ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರು ನಿರಾಳ ನಿಟ್ಟುಸಿರು ಬಿಡುವಂಥ ಒಂದು ಜಡ್ಜ್ಮೆಂಟ್ ಬೇರೆ ಬಂದುಬಿಡ್ತು. ಸಿದ್ದರಾಮಯ್ಯ ಕಡೆಯವರು ಮತ್ತೆ ಹುರುಪು ಗೆದ್ದರು. ಬಸವರಾಜ ರಾಯರೆಡ್ಡಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಹಣಕಾಸು ಸಲಹೆಗಾರರು, ಮುಂದಿನ 3 ಬಜೆಟನ್ನು ಸಿದ್ದರಾಮಯ್ಯನವರೇ ಮಂಡಿಸ್ತಾರೆ ಅಂದರು. R.V. ದೇಶಪಾಂಡೆ ಅವರು ಮಂಡಿಸ್ತಾರೆ ಬಿಡಿ, ಅದರಲ್ಲಿ ಏನಿದೆ ಅಂದರು. ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಅವ್ರು ಹೇಳ್ತಾರೆ 19 ಬಜೆಟ್ನ ಸಿದ್ದರಾಮಯ್ಯನವರು ಒಟ್ಟು ಮಂಡಿಸೋದು ಅಂತ. ಅಳಿಯ ಅಲ್ಲ, ಮಗಳ ಗಂಡ. 16ನೇದು ಮಂಡನೆ ಮಾಡಿದ್ದಾರೆ, ಒಟ್ಟು 19 ಬಜೆಟ್ ಸಿದ್ದರಾಮಯ್ಯನವರು ಮಂಡಿಸ್ತಾರೆ ಅಂದರೆ ಏನರ್ಥ? ಅದು ಇನ್ನು 3 ಮಂಡನೆ ಮಾಡ್ತಾರೆ ಅಂತ ಅರ್ಥ. ಕೇಳಿಸ್ಕೊಳ್ಳಿ ಏನೇನು ಹೇಳಿದ್ರು ಅಂತ. ಹೆಂಗಾಗುತ್ತೆ? ಇನ್ನು ಅವ್ರು 3 ವರ್ಷ ಮುಖ್ಯಮಂತ್ರಿ ಇರಬೇಕಾಗುತ್ತೆ. ಏನಾರ ಹೇಳಿಬಿಟ್ಟಿದಾರ, ಇನ್ನು ಇದಾದ ತಕ್ಷಣ ಕೆಳಗೆ ಇಳಿದು ಬಿಡ್ತಾರ ಅಂತೇಳಿ ಅವ್ರು ಸುಮ್ಮನೆ ಚರ್ಚೆ ಮಾಡ್ತಾರೆ. ಒಂದು ಸಾರಿ ಒಬ್ಬ ವ್ಯಕ್ತಿ ಅಂದರೆ ಎನಿ ಲೀಡರ್ ಆರ್ ಎ ಲೆಜಿಸ್ಲೇಚರ್ ಎಲೆಕ್ಟೆಡ್ ಆಸ್ ಎ ಚೀಫ್ ಮಿನಿಸ್ಟರ್, ಅವರು 5 ವರ್ಷ ಇರಬೇಕು ಸಂವಿಧಾನದ ಪ್ರಕಾರ ನಾನು ಹೇಳೋದು. ಹೀಗಾಗಿ 5 ವರ್ಷ ಚೀಫ್ ಮಿನಿಸ್ಟರ್ ಇರ್ತಾರೆ ಸಿದ್ದರಾಮಯ್ಯನವರು. ಇಲ್ಲಪ್ಪ ಬೇಡ ಅಂದರೆ ಆ ಮಾತು ಬೇರೆ, ಶಾಸಕರು ಬದಲಾವಣೆ ಮಾಡಬೇಕು, ಪಕ್ಷದ ವರಿಷ್ಠರು ಬದಲಾವಣೆ. ಅದೇನ್ರಿ ಇವ್ರಿಗೆ ಗೊತ್ತಿದೆಯಾ? ಆದರೆ ನನ್ನ ಪ್ರಕಾರ ಚೀಫ್ ಮಿನಿಸ್ಟರು ಇನ್ನು 3 ಬಜೆಟನ್ನು ಮಂಡಿಸ್ತಾರೆ. ನನ್ನ ದೃಷ್ಟಿಯಿಂದ ಇನ್ನು ಬಜೆಟ್ ಮಾಡ್ತಾರೆ. ಯಾಕೆ ಬಜೆಟ್ ಮಂಡಿಸಬಾರ್ದು? ಬಜೆಟ್ ಮಂಡಿಸ್ತಾರೆ. ಮುಂಚಿನ ಬಜೆಟ್ ಅವರೇ ಮಾಡ್ತಾರೆ, ಅದು ಮುಂದಿನ ಬಜೆಟ್ ಅವರೇ ಮಾಡ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ಏನಾದರೂ ಕೂಡ ಅನುಮಾನ ಅದು ಮತ್ತು ಬದಲಾವಣೆಗಳು ಏನಾದರೂ ಇದ್ರೆ ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೋ ಆ ನಿರ್ಣಯದಂತೆ ನಡೆಯುತ್ತಪ್ಪ. ನಾವೆಲ್ಲ ಕೂಡ ಅವರೇ ಇನ್ನೂ ಇರಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದ್ದೇವೆ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ. 19ನೇ ಬಜೆಟ್ ಆಗುತ್ತದೆ. ಅವ್ರು ಇನ್ನೂ 5 ವರ್ಷ ಇರ್ತಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಮುಂದಿನ ಬಜೆಟ್ ಸಿದ್ದರಾಮಯ್ಯನವ್ರದ್ದೇ ಖಂಡಿತ. ಯಾಕೆಂತಂದ್ರೆ ಹೈಕಮಾಂಡ್ ಅವ್ರು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಶಾಸಕರು ಕೂಡ ನಾವು ಮುಖ್ಯಮಂತ್ರಿಗಳ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ 19 ಬಜೆಟ್ಗಳು ಕೂಡ ಮಂಡಿಸ್ತಾರೆ ಅನ್ನೋ ಆಶಯ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.